ನಾನು ನಿಮ್ಮ ಯೂರಾಲಜಿಸ್ಟ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ KN, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಸನೇರಾ ಹಾಸ್ಪಿಟಲ್, ಕೆಂಗೇರಿ, ಬ್ಯಾಂಗ್ಳೂರು. ಇವತ್ತು ನಾವು ಯೂರಿನಲ್ಲಿ ರಕ್ತದ ಬಗ್ಗೆ ಮಾತಾಡೋಣ. ಅಂದರೆ ಬ್ಲಡ್ ಇನ್ ಯೂರಿನ್. ಇದನ್ನು ಮೆಡಿಕಲ್ ಟರ್ಮಲ್ಲಿ ಎಮೆಚೂರಿಯಾ ಅಂತ ಹೇಳ್ತೀವಿ. ಇದು ಗ್ರಾಸ್ ಆಗಿ ಬರ್ಬೋದು, ಇಲ್ಲಾಂದರೆ ಮೈಕ್ರೋಸ್ಕೋಪಿಕ್, ಅಂದರೆ ಮೈಕ್ರೋಸ್ಕೋಪಲ್ಲಿ ನೋಡೋವಂಥದ್ದು ಇದು ಕೆಂಪು ರಕ್ತ ಕಣಗಳನ್ನು ಕಾಣ್ಬೋದು ಯೂರಿನ್ ಟೆಸ್ಟಲ್ಲಿ. ಇದನ್ನು ನಾವು ಮೈಕ್ರೋಸ್ಕೋಪಿಕ್ ಎಮೆಚೂರಿಯಾ ಅಂತ ಹೇಳ್ತೀವಿ. ಎಷ್ಟೊಂದು ಜನ ನಮ್ಮ OPDಗೆ ದಿನಾ ಬರ್ತಾರೆ. ಅಂದರೆ ಏನು ಸರ್, ನಮ್ಮ ಯೂರಿನಲ್ಲಿ ಬ್ಲಡ್ ಹೋಗ್ತಿದೆ, ತುಂಬ ಪೇಯ್ನು, ಅದ್ರ ಜೊತೆಗೆ ವಾಮಿಟಿಂಗ್ ಆಗೋದು, ಮತ್ತು ಕ್ಲಾಟ್ಸ್ ಹೋಗೋದು, ತುಂಬ ಉರಿ ಆಗೋದು, ಈ ಥರ ತುಂಬ ಸಿಂಪ್ಟಮ್ಸ್ ಇಟ್ಕೊಂಡು ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೆ ಆ್ಯಕ್ಚುಲಿ. ಬಟ್ ಬ್ಲಡ್ ಇನ್ ಯೂರಿನ್, ಹೌದು, ಇಟ್ಸ್ ಅ ಸೀರಿಯಸ್ ಮ್ಯಾಟರ್. ಡೆಫಿನೆಟ್ಲಿ ಇಟ್ಸ್ ಅ ಸೀರಿಯಸ್ ಮ್ಯಾಟರ್. ಯಾರಿಗೆ ಆಗಲಿ ಬ್ಲಡ್ಡಲ್ಲಿ ಯೂರಿನ್ ಬಂತು ಅಂತಂದರೆ ಇಮ್ಮಿಡಿಯೇಟಾಗಿ ನಿಯರ್ ಬೈ ಯೂರಾಲಜಿಸ್ಟ್ನ ತಪ್ಪದೇ ಕನ್ಸಲ್ಟ್ ಮಾಡಿ. ಮತ್ತು ಈ ಬ್ಲಡ್ ಇನ್ ಯೂರಿನ್ನು ಏನಕ್ಕೆ ಆಗುತ್ತೆ, ಏನೇನಕ್ಕೆ ಆಗ್ಬೋದು ಅಂತಂದರೆ, ಒಂದು ಮೇಯ್ನ್ ಕಾಮನ್ ಆಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅಂದರೆ ಕಿಡ್ನಿ, ಬ್ಲ್ಯಾಡರು ಮತ್ತು ಯುರೆತ್ರ. ಎರಡನೇದು ಸ್ಟೋನ್ಸು, ಕಿಡ್ನಿಯಲ್ಲಾಗಿರ್ಬೋದು, ಯುರೆಟ್ರಲ್ಲು ಮತ್ತು ಸೇಮ್ ಬ್ಲ್ಯಾಡ್ರಲ್ಲಿ ಏನೇ ಸ್ಟೋನ್ಸು ರಬ್ ಆದಾಗ ಎಮೆಚೂರಿಯಾ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಮೆಡಿಕೇಷನ್ಸು, ಈ ಡಯಾಬಿಟಿಕ್ ಮತ್ತು ಹಾರ್ಟ್ ಫೇಲ್ಯೂರ್ ಪೇಷಂಟ್ಸು, ಹಾರ್ಟ್ ಅಟ್ಯಾಕ್ ಆಗಿರೋಂಥ ಪೇಷಂಟ್ಸು ಕ್ಲೋಪಿಟಾರು ಮತ್ತು ಎಕೋಸ್ಪ್ರಿನ್ ಅಂತ ಟ್ಯಾಬ್ಲೆಟ್ ತಗೊಳ್ತಾರೆ. ಇದರಿಂದ ಕೂಡ ಬ್ಲಡ್ ಉತ್ಪತ್ತಿ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ವಿಗೋರಸ್ ಎಕ್ಸಸೈಸ್, ಅಂದರೆ ತುಂಬ ರನ್ ಮಾಡೋದು, ಮ್ಯಾರಥಾನು, 50 ಕಿಲೋಮೀಟರ್ಸು, 40 ಕಿಲೋಮೀಟರ್ಸು ವಿತೌಟ್ ವಾಟರು, ಡಿಹೈಡ್ರೇಷನ್ ಆಗಿ ಯೂರಿನ್ ಬರ್ತದೆ. ಅಂಥದ್ರಲ್ಲೂ ಕೂಡ ಬ್ಲಡ್ ಕಾಣುತ್ತೆ. ಓಕೆನಾ? ಇದರಿಂದನೂ ಇದು ಒಂದು ಮೋಸ್ಟ್ ಆಫ್ ದ ರೀಸನ್ಸು. ನಮ್ಮ OPDಗೆ ತುಂಬ ವಿಗರಸ್ ಎಕ್ಸಸೈಸ್ ಮಾಡಿ ತುಂಬ ಪ್ಯಾನಿಕ್ ಆಗಿ ಬಂದಿದ್ದಾರೆ. ಬಟ್ ಎನಿವೇ ವಿ ಟ್ರೀಟೆಡ್ ಪೇಷಂಟ್ಸ್. ಮತ್ತು ನೆಕ್ಸ್ಟು ಕ್ಯಾನ್ಸರ್. ಇದನ್ನು ಅದಕ್ಕೆ ಹೇಳೋದು, ಬ್ಲಡ್ ಇನ್ ಯೂರಿನಲ್ಲಿ ನೀವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಿಮಗೆ ಕ್ಯಾನ್ಸರ್ ಕೂಡ ಡಯಾಗ್ನೋಸ್ ಆಗ್ಬೋದು. ಅಂದರೆ ಏನು, ಕಿಡ್ನಿ ಕ್ಯಾನ್ಸರ್ ಆಗಿರ್ಬೋದು, ಯುರೆಟ್ರಲ್ ಕ್ಯಾನ್ಸರ್ ಆಗಿರ್ಬೋದು, ಮತ್ತು ತುಂಬ ವಯಸ್ಸಾದ ಪೇಷಂಟ್ಸಲ್ಲಿ, ಕ್ರಾನಿಕ್ ಸ್ಮೋಕರ್ಸಲ್ಲಿ ಬ್ಲ್ಯಾಡರ್ ಕ್ಯಾನ್ಸರ್ ಯಥೇಚ್ಛವಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಅದಕ್ಕೇ ಯಾರಿಗೇ ಆಗಲಿ ಗ್ರಾಸ್ ಪೇಯ್ನ್ಲೆಸ್ ಎಮೆಚೂರಿಯಾ ಏಜ್ ಆಗಿರೋವಂಥ ಪೇಷಂಟ್ಸು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ನಿಯರ್ ಬೈ ಯೂರಾಲಜಿಸ್ಟ್ನ ದಯವಿಟ್ಟು ಕನ್ಸಲ್ಟ್ ಮಾಡಿ. ಮತ್ತು ಈ ಥರದ್ದು ಎಂಥದ್ದೇ ರೀಸನ್ಸು ನಿಮ್ಮ ಹತ್ರ ಕಂಡು ಬಂದಲ್ಲಿ, ಈ ಥರದ್ದು ಯಾವುದೇ ಮತ್ತು ಈ ಬ್ಲಡ್ ಇನ್ ಯೂರಿನ್ ಅಂತ ಹೇಳ್ತೀವಿ, ಇದ್ರ ಜೊತೆಗೆ ನೀವು ಇಮ್ಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಎಂಥ ಟೈಮಲ್ಲಿ ಅಕಸ್ಮಾತ್ ಏನಾದರೂ ಯೂರಿನಲ್ಲಿ ಬ್ಲಡ್ ಬಂತಂತ ಇಟ್ಕೊಳ್ಳಿ. ಅಂದರೆ ಯೂರಿನ್ ಬ್ಲಡ್ ಬಂದ ತಕ್ಷಣ ಅದರಲ್ಲೂ ಎಮರ್ಜೆನ್ಸಿ ಅಂತಲೂ ಇದೆ. ಅಂದರೆ ಏನು, ಯೂರಿನ್ ಸಡನ್ನಾಗಿ ಬ್ಲಾಕ್ ಆಗಿಬಿಡೋದು, ಮತ್ತು ಪದೇ ಪದೇ ಯೂರಿನ್ಗೆ ಹೋಗೋದು, ಮತ್ತು ಕ್ಲಾಟ್ಸ್ ಪಾಸ್ಔಟ್ ಮಾಡೋದು, ಮತ್ತು ವಾಮಿಟಿಂಗು, ಫೀವರು, ಮತ್ತು ಪ್ಲ್ಯಾಂಕ್ ಪೇಯ್ನ್ ಅಂತ ಹೇಳ್ತೀವಿ, ಅದೇನಾದರೂ ಬಂತು ಅಂತ ಇಮ್ಮಿಡಿಯೇಟಾಗಿ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇದೊಂದು. ಮತ್ತು ಇನ್ನೊಂದು ಮೇಯ್ನ್ ರೀಸನ್ ಏನಂದರೆ, ಈ ಬ್ಲಡ್ ಇನ್ ಯೂರಿನ್ ಅನ್ನೋದು ಈ ವಯಸ್ಸಾದರಲ್ಲಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಲ್ಲಿ ಕಾಣಿಸ್ಕೊಳುತ್ತೆ. ಅಂದರೆ ಪ್ರಾಸ್ಟೇಟ್ ಏನಿರುತ್ತಲ್ಲ, ಇದು ತುಂಬ ವಯಸ್ಸಾದವ್ರಿಗೆ ಎನ್ಲಾರ್ಜ್ ಆಗಿಬಿಟ್ಟು ಅದ್ರ ಮೇಲಿರೋಂಥ ಮೈನ್ಯೂಟ್ ವೆಸಲ್ಸ್ ಬ್ರೇಕ್ ಆಗಿ ಯೂರಿನ್ ಮಾಡೋ ಟೈಮಲ್ಲಿ ಬ್ಲಡ್ ಕಾಣಿಸ್ಕೊಳುತ್ತೆ. ಅದಕ್ಕೇ ಯಾವುದೇ ಸಮಯದಲ್ಲಾಗಲಿ ಯೂರಿನಲ್ಲಿ ಬ್ಲಡ್ ಬಂತು ಅಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಅಂತಂದರೆ, ನಮ್ಮ ಹಾಸ್ಪಿಟ್ಲಲ್ಲಿ ಬ್ಲಡ್ ಇನ್ ಯೂರಿನ್ ಅಂತ ಪೇಷಂಟ್ಸ್ ಬಂದಾಗ ಸಿಂಪಲ್ ಇನ್ಫೆಕ್ಷನ್ನಿಂದ ಹಿಡಿದು ಕ್ಯಾನ್ಸರ್ವರೆಗೂ ಡಯಾಗ್ನೋಸ್ ಆಗಿದೆ. ದಟ್ ಈಸ್ ವೈ ಯು ನೆವರ್ ಮಿಸ್ ದಿಸ್ ಥಿಂಗ್. Please kindly consult nearby urologist or contact Sanaira Hospital, Dr. Rajendra Prasad, for any queries in blood in urine. Thank you.